ಸರ್ ಇವತ್ತಿಗೆ 105ನೇ ದಿವಸ ಆಯ್ತು ನೀವು ಹೋರಾಟ ಮಾಡ್ತಾ ಇದ್ದು ಸರ್ಕಾರಿ ಮೆಡಿಕಲ್ ಕಾಲೇಜ್ ವಿಜಯಪುರಕ್ಕೆ ಬೇಕು ಬಿಬಿಪಿ ಮಾದರಿಯನ್ನು ಕೈ ಬಿಡಬೇಕಂತ. ಮುಂದಿನ ಹೋರಾಟ ಯಾವ ರೀತಿಯಾಗಿರ್ತದೆ ಸರ್ ನಿಮ್ದು? ನಾವು ಇವತ್ತ ಸಾಯಂಕಾಲವರೆಗೆ ಕಾದು ನೋಡುವಂತ ಒಂದು ತಂತ್ರವನ್ನ ಅಳವಡಿಸ್ಕೊಂಡಿದ್ದೀವಿ. ಯಾಕಂತಂದ್ರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಶ್ರೀಮಾನ್ MB ಪಾಟೀಲ್ ಸಾಹೇಬರು ಅವರು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ನನ್ನ ಜವಾಬ್ದಾರಿ ನಾವು PPP ಕೈ ಬಿಟ್ಟಿದ್ದೀವಿ, ಸರ್ಕಾರಿ ಮೆಡಿಕಲ್ ಕಾಲೇಜಿನ ನಮ್ಮ ವಿಜಯಪುರ ಜಿಲ್ಲೆಗೆ ತರುವಂತ ಜವಾಬ್ದಾರಿ ನಾವು ತಗೋತೀನಿ, ನೀವು ಹೋರಾಟಗಾರರು ಶಾಂತ ರೀತಿಯಿಂದ ನಿಮ್ಮ ಇದನ್ನ ಮುಂದುವರಿಸಿ ಅಂತೇಳಿ ಅವ್ರು ಕೇಳ್ಕೊಂಡ್ರು. ಅದಕ್ಕೆ ನಾವು 26ನೇ ತಾರೀಕೇನೋ ಸಚಿವರ ಮನೆ ಮುಂದೆ ಧರಣಿ ಹಮ್ಮಿಕೊಂಡಿದ್ವಿ, ಅದನ್ನ ಕೈ ಬಿಟ್ಟು 1ನೇ ತಾರೀಕುವರೆಗೆ ಕಾಯುವಂತ ಒಂದು ಇದನ್ನ ಮಾಡ್ಕೊಂಡಿದ್ವಿ. ಈಗ ನಾಳೆಯಿಂದ ನಾವು ಸಚಿವರು MB ಪಾಟೀಲ್ ಮನೆ ಮುಂದೆ 1ನೇ ತಾರೀಕು, ಆಮೇಲೆ 2ನೇ ತಾರೀಕು ಶಿವಾನಂದ ಪಾಟೀಲ್ ಮನೆ ಮುಂದೆ, 3ನೇ ತಾರೀಕು ನಮ್ಮ ಯತ್ನಾಳ್ ಗೌಡರು ಲೋಕಲ್ ಶಾಸಕರಿದ್ದಾರೆ ಅವ್ರ ಮನೆ ಮುಂದೆ ಧರಣಿ ಹಮ್ಮಿಕೊಂಡಿದ್ದೀವಿ. ನಾವು ಈ ಧರಣಿ ಉದ್ದೇಶ ಅಂತಂದ್ರೆ ಒಟ್ಟಾರೆಯಾಗಿ ನಮ್ಮ ಜಿಲ್ಲಾ ಜನಪ್ರತಿನಿಧಿಗಳು ಅವ್ರ ಮೇಲೆ ನಾವು ಒತ್ತಡ ತಂದು, ಅವರು ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಮೇಲೆ ಒತ್ತಡ ತಂದು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಎಲ್ಲರೂ ಸೇರ್ಕೊಂಡು ಹೋಗಿ ಮುಖ್ಯಮಂತ್ರಿನ ಭೇಟಿಯಾಗಿ ನಮ್ಮ ಜಿಲ್ಲೆಗೆ ಏನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಾಗಿದೆ ಅದನ್ನ ತರಬೇಕು ಮತ್ತು PPPನ ಯಾವ ಕಾರಣಕ್ಕೂ ಕೂಡ ತರಬಾರದು ಅನ್ನುವಂತ ಉದ್ದೇಶ ಇದೆ. ಅದಕ್ಕೆ ಎಲ್ಲ ಜನಪ್ರತಿನಿಧಿಗಳು ಈ ಕೆಲಸ ಮಾಡ್ಬೇಕಂತೇಳಿ ನಾವು ಎಲ್ಲ ಶಾಸಕರು ಮತ್ತು ಸಚಿವರ ಮನೆ ಮುಂದೆ ಧರಣಿ ಮಾಡುವಂತ ಕಾರ್ಯಕ್ರಮನ ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದೀವಿ. ಸರ್ ಈ ಧರಣಿ ಮಾಡ್ಲಿಕ್ಕೆ ನಿಮ್ ಪೊಲೀಸ್ ಇಲಾಖೆಯಿಂದ ಅನುಮತಿ ಸಿಕ್ಕಿದೆಯಾ ನಿಮ್ಗೆ? ಇದು ಧರಣಿ ಮಾಡ್ಲಿಕ್ಕೆ ಅನುಮತಿ ತಗೊಳ್ಳುವಂತ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಇದೊಂದು ಪ್ರತಿಷ್ಠಾತ್ಮಕ ಹೋರಾಟ. ಇದು ನಾವು ಯಾವುದೇ ಅಲ್ಲಿ ಹೋಗಿ ಕಲ್ಲು ತೂರಾಟ ಮಾಡುವಂತಾಗ್ಲಿ, ಅಹಿಂಸಾತ್ಮಕ ಹೋರಾಟ ಆಗ್ಲಿ ಅದನ್ನೆಲ್ಲ ಇಲ್ಲ ನಮ್ ಘೋಷಣೆ. ನಮ್ದು ನಿಮ್ ಹೋರಾಟ ಶಾಂತ ರೀತಿಯಿಂದ ನಾವು ಶಾಂತ ರೀತಿಯಿಂದ ಘೋಷಣೆ ಹಾಕೊಂಡು ನಮ್ ಬೇಡಿಕೆ ಏನಿದೆ ಬೇಡಿಕೆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಷ್ಟೇ. ನಾವು ಯಾರಿಗೆ ಇನ್ನೊಬ್ರಿಗೆ ತೊಂದರೆ ಕೊಡ್ಬೇಕನ್ನೋ ಉದ್ದೇಶ ಅಲ್ಲ, ಅಥವಾ ಇವಾಗ ಯಾರೇ ಶಾಸಕರು ಸಚಿವರುಗಳಿಗೆ ವೈಯಕ್ತಿಕವಾಗಿ ಅವ್ರ ವಿರುದ್ಧ ಹೋರಾಟ ಅಲ್ಲ ಇದು. ಅವ್ರು ನಮ್ಮ ಈ ಜಿಲ್ಲೆ ಇನ್ಚಾರ್ಜ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರ ಹತ್ರ ನಾವು ಕೇಳ್ಕೊಳ್ಬೇಕಾಗಿದೆ, ಅವ್ರಿಗೆ ಒತ್ತಡ ತರಬೇಕಾಗಿದೆ, ಅವ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಕೆಲಸ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಸರ್ ಶಾಸಕರ ಮನೆ ಮುಂದೆ ನೀವು ಧರಣಿ ಕೊಡಬೇಕಂತಂದ್ರೆ ಶಾಸಕರು ಇದಕ್ಕೇನು ಬೇಕಾಗ್ತಿತ್ತಂದ್ರ ಈಗ ಇಬ್ರು ನಮ್ಮ ಜಿಲ್ಲೆಯಿಂದ ಒಂದು ಉನ್ನತ ಸ್ಥಾನದಲ್ಲಿ ಇರೋಂತ ಒಂದು ಮಂತ್ರಿಗಳಿದಾರ, ಅವ್ರು ಮಾಡಬಹುದಲ್ಲ? ಅವ್ರು ಮಾಡ್ಬೋದು. ಇವರು ಈಗ ಶಾಸಕರದಾರ ಅಂದ್ರ ಅವ್ರದ್ದು ಜವಾಬ್ದಾರಿ ಇರ್ತದ, ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತ ನಾವು ಒತ್ತಾಯ ಮಾಡಿದ್ವಿ. ಅವ್ರ ಮೊನ್ನೆ ದಿನ ಅಂದ್ರೆ ಅವ್ರು PPP ಮಾಡ್ಕೊಳ್ಳಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ಕೊಳ್ಳಿ, ನನಗೆ ಅದ್ರ ಅವಶ್ಯಕತೆ ಇಲ್ಲ, ನಾ ಅದ್ರಲ್ಲಿ ಭಾಗಿವಹಿಸುದಿಲ್ಲ ಅಂತ ಹೇಳಿ ಮೊನ್ನೆದಿಂದ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ರು. ನಿಮ್ ವಿಚಾರ ಏನು ಸರ್? ಹಾಗಾದ್ರೆ ನಮ್ಗೇನಂದ್ರೆ ಅವರು ಹೇಳಿದ್ದಾರೆ PPPಯನ್ನ ಮಾಡ್ಲಿ ಏನೇ ಮಾಡ್ಲಿ ನಾವು ಇದರಲ್ಲಿ ಭಾಗಿಯಾಗುದಿಲ್ಲ ಅಂತ ಹೇಳಿದ್ರೆ ಸಂತೋಷ. ಅವರು ಸಚಿವರು ಭಾಗಿಯಾಗುದಿಲ್ಲ ಅಂದ್ರೆ ನಾವು ಅದಕ್ಕೆ ಸ್ವಾಗತ ಮಾಡಿದೀವಿ. ಅಂದ್ರೆ ಅವರು ನಮ್ಮ ಪರವಾಗಿದ್ದಾರೆ, ಅಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪರವಾಗಿದ್ದಾರೆ ಅನ್ನೋದು ಅವ್ರು ಹೇಳಿದ್ದಾರೆ. ಈ ಮಾತನ್ನ ಹೇಳಿ ಸಚಿವರಲ್ಲ ಮನೆ ನಗರ ಶಾಸಕರು ಯತ್ನಾಳ್ ಅವರು ಏನ್ ಹೇಳಿದ್ರೆ ನಾನು ಭಾಗವಹಿಸುವುದಿಲ್ಲ ಅಂತ ಅವರು ಹೇಳಿದ್ದಾರೆ. ಅವ್ರನ್ನು ನಾವು ಸ್ವಾಗತ ಮಾಡಿದೀವಿ. ಅವರು ಕೂಡ ಈ ಒಂದು ಹೋರಾಟನ ಪರಿಗಣಿಸಿದ್ರ ಅಂತ ನಾವು ಭಾವಿಸಿದೀವಿ. ಅವ್ರ ಬಗ್ಗೆ ಕೂಡ ನಮ್ಗೇನು ಗೌರವ ಇದೆ, ಅವ್ರು ಹೇಳಿದ ಮಾತಿಗೆ ನಾವು ಬೆಲೆ ಕೊಡ್ತೀವಿ. ಅದೇ ರೀತಿ ಎಲ್ಲಾ ಶಾಸಕರು, ಯಾಕೆ ಶಾಸಕರು ಅಂತ ಹೇಳ್ತಾ ಅಂದ್ರೆ ಈಗ ನೋಡಿ ಪುತ್ತೂರಿನಲ್ಲಿ ಅಲ್ಲಿರುವಂತ ಶಾಸಕರ ಪ್ರಯತ್ನದಿಂದಾಗಿ 1 ವರ್ಷ ಪ್ರಯತ್ನ ಮಾಡಿ ಅವ್ರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಪಡ್ಕೊಂಡ್ರು. ಅದೇ ರೀತಿ ನಮ್ಮ ಬಾಗಲಕೋಟ್ನಲ್ಲಿ ಕೂಡ ಅಲ್ಲಿನ ಸ್ಥಳೀಯ ಶಾಸಕರು ಸಚಿವರು ಒತ್ತಡದಿಂದ 450 ಕೋಟಿ ರೂಪಾಯಿ ಶಾಂಕ್ಷನ್ ಆಯ್ತಿತ್ತು. ಅದೇ ರೀತಿ ನಮ್ಮ ಈಗ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಇವೆಲ್ಲ ಪ್ರೈವೇಟ್ ನಲ್ಲಿದ್ದು, PPP ನಲ್ಲಿದ್ದು ಮತ್ತು ಗೌರ್ಮೆಂಟ್ ಆಗಿದೆ. ಇವಾಗ ಅಲ್ಲಿನ ಶಾಸಕರು ಪ್ರಯತ್ನದಿಂದ ಆಗಿದೆ, ಆಕ್ಚುಲಿ ಸ್ಥಳೀಯ ಶಾಸಕರ ಪ್ರಯತ್ನದಿಂದ. ಇಲ್ಲಿ ಕೂಡ ನಮ್ಮ ಸ್ಥಳೀಯ ಶಾಸಕರು ಪ್ರಯತ್ನ ಮಾಡ್ಬೇಕಂತ ನಾವು ಕೇಳ್ತಾ ಇದೀವಿ. ಸರ್ ಇನ್ನೊಂದು ಹೇಳ್ಬೇಕಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಐತಿ, ಅವರು BJP ಹೆಚ್ಚಿನ ಪ್ರಾಧಾನ್ಯತೆ ಕೊಡುದಿಲ್ಲ, ತಮ್ಮ ಶಾಸಕರುಗಳಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡ್ತಾರೆ. ಇವ್ರು ಹೋಗಿ ಕೇಳಿಸಕ್ಕೆ ಅವ್ರು ಕೊಡಂಗ ನಾನು ಇವ್ರು ಹೇಳ್ಬೋದು ಅವರು. ಮತ್ತೆ ಇನ್ನೊಂದು ಏನಪ್ಪ ಅವ್ರು ಅಂದ್ರು ಸರಿಯಾಗಿ ನೀವು ಕರೆಕ್ಟ್ ಆಗಿ ವಿಡಿಯೋ ನೋಡ್ರಿ, ನಾನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ಫಸ್ಟ್ ಕೇಳಿದ್ದೀನಿ. ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಗೆ ಸರ್ಕಾರಿ ಕೊಡೋದಾಗಲ್ಲ, ನಿಮ್ಮಲ್ಲಿ PP ಕೊಡ್ತೀವಿ ಅಂತಂದಾಗ ಅವಾಗ ನಾವು ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ದು ನಂದು ಖರೆ ಇದೆ ಅಂತ ಅವ್ರು ಹೇಳ್ತಾರೆ. ಸರ್ ಇರ್ಲಿ, ಆದ್ರೆ ಈಗ ಸರ್ಕಾರಿ ಆಗ್ತದ ಅಂದ್ರೆ ಅವ್ರು ಸಪೋರ್ಟ್ ಮಾಡ್ಬೇಕು ಬೇಡ? ನಾವು ಕೂತೀವಿ ಅಂದ್ರೆ ನಮಗೆ ಸಪೋರ್ಟ್ ಮಾಡ್ಬೇಕು, ನಮ್ ಕಡೆನೂ ಬಂದಿಲ್ಲ. ಇಲ್ಲ ಅವ್ರ ಸಮಯದ ಅಭಾವದಿಂದ ಬರ್ಲಿಕ್ಕೆ 105 ದಿವಸ ಬೇಕು ಸಮಯ. ಇಲ್ಲ ಸರ್, ಸಮಯದ ಅಭಾವದಿಂದ ಅವ್ರು ಬಿಸಿಯೆಸ್ಟ್ ಪರ್ಸನ್ ನೀವು ನೋಡ್ತಾ ಇರ್ತೀರಿ. ಅವ್ರು ಇಡೀ ಕರ್ನಾಟಕ ರಾಜ್ಯ ಸುತ್ತಾ ಇದ್ದಾರೆ, ಹಾಗಾಗಿ ಬಿಜಿ ಇದ್ದಿರ್ಬೋದು. ಅವರು ಇಡೀ ಕರ್ನಾಟಕ ರಾಜ್ಯ ಸುತ್ತಾ ಇದಾರೆ, ಇಡೀ ದೇಶ ಸುತ್ತಾ ಇದಾರೆ. ಅದ್ರ ಬಗ್ಗೆ ನಮ್ಗೇನು ಪಾಯಿಂಟ್ ಇಲ್ಲ. ಮತ್ತು ಇಡೀ ದೇಶದ ಬಗ್ಗೆ ಮಾತಾಡ್ತಾರೆ, ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡ್ತಾರೆ, ಎಲ್ಲಾ ವಿಷಯಗಳನ್ನ. ಆದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಗ್ಗೆ ಮಾತಾಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಅವರು ಇದ್ರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಇಲ್ಲೆಲ್ಲ ಕುಂತವರೆಲ್ಲ ಗಿರಾಕಿಗಳಂತೆಲ್ಲ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ನಿಮ್ಮಲ್ಲಿ ಏನಾದ್ರು ದಾಖಲೆಗಳಿದ್ರೆ ತಂದು ಹೇಳಿ ಅಂತ ಹೇಳಿದೀವಿ. ಅದ್ರ ಬಗ್ಗೆ ಅವ್ರೇನು ಪ್ರತಿಕ್ರಿಯೆ ಮಾಡ್ತಾ ಇಲ್ಲ. ಇರ್ಲಿ, ಆದ್ರೆ ನಗರ ಶಾಸಕರದ್ದು ಜವಾಬ್ದಾರಿ ಇದೆ ಆಕ್ಚುಲಿ. ಯಾಕಂದ್ರೆ ಇಲ್ಲಿ ಆಸ್ಪತ್ರೆ ನಗರದಲ್ಲಿ ಇರೋದ್ರಿಂದ ಅವರೇ ಚೇರ್ಮನ್ ಆಗಿರ್ತಾರೆ ಆಸ್ಪತ್ರೆಗೆ. ನಾಳೆ ಏನೇ ಆದ್ರೂ ಕೂಡ ಅವ್ರನ್ನ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ,
ನೀವೇನು ನಿಜವಾಗ್ಲೂ ನಿಮ್ಮ ಸ್ಟೇಟ್ಮೆಂಟ್ ನೀವು ಬದ್ಧವಾದ್ರೆ, ಅಂದ್ರೆ ನೀವು PPP ಬೇಡ ಅಂತ ಹೇಳ್ತಾ ಇದ್ರಲ್ಲ, ಸರ್ಕಾರಿ ಮೆಡಿಕಲ್ ಬೇಕಂತ ಹೇಳ್ತಾರೆ, ಅದು ನಿಜವಾಗ್ಲೂ ನೀವು ನಿಮ್ಮ ಹೃದಯಾಂತರಾಳದಿಂದ ನೀವೇನಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೇ ಆದ್ರೆ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ, ಬನ್ನಿ ನೀವು ನಮ್ಮ ಬೇಡಿಕೆಯನ್ನು ಸಪೋರ್ಟ್ ಮಾಡಿ ಮುಖ್ಯಮಂತ್ರಿ ಹತ್ರ ಹೋಗಿ. ಇಲ್ಲ ರೀ, ನಾನು ಏನೋ ಅಂದಿದ್ದೆ ಅಲ್ಲಿ ಅಸೆಂಬ್ಲಿನಲ್ಲಿ, ಇರ್ಲಿ ಅದಲ್ಲ, ನಮ್ಮ ಜಿಲ್ಲೆಯ ಜನತೆ ಇವತ್ತ 3 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ಕೇಳ್ತಾ ಇದ್ರೆ, ಅದಕ್ಕೆ ನೀವು ನಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿ ಅಂತ ಹೇಳ್ಬಿಟ್ಟು ನೀವು ಮುಖ್ಯಮಂತ್ರಿ ಮೇಲೆ ಒತ್ತಡ ಹಾಕಿ. ಅದನ್ನ ನಾವು ಮಾನ್ಯ ಶಾಸಕರಿಗೆ ಕೇಳ್ತಾ ಇದೀವಿ ನಾವು. ಯಾಕಂದ್ರೆ ಅವ್ರ ಜವಾಬ್ದಾರಿ ಇದೆ, ಅವ್ರ ಮನಸ್ಸು ಮಾಡಿದ್ರೆ ಬಹಳ ಪವರ್ಫುಲ್ ಇದ್ರೆ, ಮುಖ್ಯಮಂತ್ರಿ ಜೊತೆ ಒಳ್ಳೆ ಸಂಬಂಧ ಇದೆ ಅವರಿಗೆ. ಅದಕ್ಕೆ ನಾವು ಅವ್ರಿಗೆ ಕೇಳ್ತಾ ಇದೀವಿ, ನೀವು ಮನಸ್ಸು ಮಾಡಿ ಸರ್, ನೀವು ಕೂಡ ಪ್ರಯತ್ನ ಮಾಡಿ. ಇದು ಯಾರ್ದು ವೈಯಕ್ತಿಕ ಅಂತ ಏನಿಲ್ಲ, ನಾವು ಹೋರಾಟಗಾರದು ವೈಯಕ್ತಿಕ ಇಲ್ಲ, ಯಾರ್ದು ವೈಯಕ್ತಿಕ ಇಲ್ಲ, ಮತ್ತೆ ಯಾವುದೇ ಪಕ್ಷದ ವಿರುದ್ಧ ನಮ್ಮ ಹೋರಾಟ ಅಲ್ಲ, ಯಾವುದೇ ಒಂದು ಸಂಘಟನೆ ವಿರುದ್ಧ, ಮಿನಿಸ್ಟರ್ ವಿರುದ್ಧ, ಶಾಸಕರ ವಿರುದ್ಧ ನಮ್ಮ ಹೋರಾಟ ಅಲ್ಲ. ನಮ್ಮ ಹೋರಾಟ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿದೆ. ಮೆಡಿಕಲ್ ಕಾಲೇಜ್ಗೋಸ್ಕರ ಮತ್ತು ನಿಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರುವಂತ 149 ಎಕರೆ ಏನು ಜಮೀನಿದೆ, 150 ಎಕರೆ ಜಮೀನು, ಅದನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಹೋರಾಟ ನಡೀತಾ ಇದೆ. ಯಾವ ಕಾರಣಕ್ಕೂ ಕೂಡ ಇಲ್ಲಿ ಖಾಸಗಿ ಆಗಬಾರ್ದು. ಸರ್ಕಾರ ಬಡವರಿಗೋಸ್ಕರ, ಕೂಲಿಕಾರರಿಗೆ, ರೈತರಿಗೆ, ಏನ್ ಜಿಲ್ಲೆಯ ಮಕ್ಕಳಿದ್ದಾರೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್, ಅವ್ರಿಗೆ ಸೀಟ್ ಸಿಗಬೇಕು ಮತ್ತು ಬಡವರಿಗೆ ಆರೋಗ್ಯ ಸೌಕರ್ಯಗಳು ಸಿಗ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಅಲ್ಲಿ ನಮ್ಮ ಮಾನ್ಯ ಶಾಸಕರು ಆ ದಿಶೆಯಲ್ಲಿ ಪ್ರಯತ್ನ ಮಾಡಿದ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತದೆ. ಅವ್ರು ಏನೇ ಟೀಕೆ ಮಾಡ್ಲಿ, ಬಟ್ ಮತ್ತೆ ನಾವು ಮನವಿ ಮಾಡ್ಕೊಳ್ತೀವಿ ಅವ್ರ ಹತ್ರ. ಈಗಲೂ ಕೂಡ ಸಮಯ ಮಿಂಚಿಲ್ಲ. ಜಿಲ್ಲೆಯ ಹಿತದೃಷ್ಟಿಯಿಂದ, ಜಿಲ್ಲೆಯ ಜನತೆ ಹಿತದೃಷ್ಟಿಯಿಂದ ನೀವು ಮತ್ತೊಮ್ಮೆ ಮುಖ್ಯಮಂತ್ರಿ ಅವರಿಗೆ ಒತ್ತಾಯ ಮಾಡಿ. ಅವ್ರೇನು ಬಿಜಾಪುರ್ಗೆ ಹೊಂಟ್ರೆ 9ನೇ ತಾರೀಕು ರಾಣಿ ಚೆನ್ನಮ್ಮ ಒಂದು ಪುತ್ರಿ ಇನಾಗ್ರೇಷನ್ ಮಾಡ್ಲಿಕ್ಕೆ, ಆ ಟೈಮ್ಗಿಂತ ಮುಂಚೆನೆ ನೀವು ಅವ್ರ ಭೇಟಿಯಾಗಿ ಮಾತುಕತೆ ಮಾಡಿ ಈ ಬೇಡಿಕೆನ ಈಡೇರಲಿಕ್ಕೆ ಇಡೀ ಜಿಲ್ಲೆಯ ಜನತೆ ನೆನೆಸ್ತದೆ. ನಿಮ್ಗೆ ಎಲ್ಲರೂ ಗೌರವಿಸ್ತಾರೆ. ಬರೀ ಯಾಕಂದ್ರೆ ಇದು ಒಂದು ಆಸ್ಪತ್ರೆ, ಇದು ಬರೀ ಸಿಟಿಗೆ ಅಷ್ಟೇ ಅಲ್ಲ, ಎಲ್ಲ ತಾಲೂಕುಗಳಿಂದ ಬರ್ತಾರೆ, ಬೇರೆ ಜಿಲ್ಲೆಗಳಿಂದ ಬರ್ತಾರೆ. ನಮ್ಮ ಟ್ರೀಟ್ಮೆಂಟ್ ಇಲ್ಲಿ ಮೆಡಿಕಲ್ ಕಾಲೇಜ್ ಆದ್ರೆ ಎಲ್ಲ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಬರ್ತಾರೆ. ನಾವು ಇವತ್ತು ಮಿರಾಜ್ಗಾಗ್ಲಿ, ಸೋಲಾಪುರ್ಗಾಗ್ಲಿ, ಬೆಂಗಳೂರಿಗಾಗ್ಲಿ ಹೋಗೋದು ತಪ್ತದೆ. ನಿಮ್ ನೇತೃತ್ವದಲ್ಲಿ ನೀವು MLA ಆಗಿದ್ದಾಗ ಇದು ಕೆಲಸ ಆಗಿದೆ ಅಂದ್ರೆ ನಿಮ್ಮನ್ನ ನೆನೆಸ್ತಾರೆ ಜನ. ಒಂದು ಶಾಶ್ವತವಾಗಿ ಯತ್ನಾಳ್ ಅವರು MLA ಆಗಿರುವಾಗ ಇಂಥ ಒಂದು ಕೆಲಸ ಆಗಿದೆ ಅಂತೇಳಿ ನಿಮ್ಗೆ ಹೆಸರು ಬರ್ತದೆ. ನಾವು ಹೇಳ್ತಾ ಇರೋದು ಇವಾಗನೂ ಕಾಲ ಮಿಂಚಿಲ್ಲ, ಇವಾಗನೂ ಮುಖ್ಯಮಂತ್ರಿ ಮೇಲೆ ಒತ್ತಡ ತಗೊಂಬಂದು ಮೆಡಿಕಲ್ ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿ ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಸರ್, ನಿಮ್ಮ ಹೆಸರು? ಬಿ ಭಗವಾನ್ ರೆಡ್ಡಿ, ಹೋರಾಟ ಸಮಿತಿಯ ಸಂಚಾಲಕರಲ್ಲಿ ಒಬ್ರು. ಸರ್, ಇಲ್ಲಿವರೆಗೆ ಭೀಮರಾಜ್ ಜೊತೆ ಧನ್ಯವಾದಗಳು. ನಮಸ್ಕಾರ.